ಉತ್ತರಕಾಶಿಯ ಥರಾಲಿಯಲ್ಲಿ ಆಗಿರೋದು ಅದೊಂದು ಗ್ರಾಮ. ಉತ್ತರಾಖಂಡ್ನಲ್ಲಿ ಭೀಕರ ಮೇಘಸ್ಫೋಟಕ್ಕೆ 60ಕ್ಕೂ ಹೆಚ್ಚು ಬಲಿಯಾಗಿರುವಂತಹ ಶಂಕೆ ಇದೆ. ದುರಂತದ ಮಾಹಿತಿಯನ್ನ ಈಗ ಸಿಎಂ ಪುಷ್ಕರ್ ಸಿಂಗ್ ಪಡ್ಕೊಂಡಿದ್ದಾರೆ. ಮೇಘಸ್ಫೋಟದಿಂದ ದೊಡ್ಡ ಹಾನಿಯಾಗಿರುವಂತಹ ಮಾಹಿತಿ ಈಗ ಅವರಿಗೂ ಕೂಡ ಲಭ್ಯವಾಗ್ತಾ ಇದೆ. ದುರಂತ ಸ್ಥಳದಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಚಾರ್ಧಾಮ್ಗಳಲ್ಲಿ ಒಂದಾಗುವಂಥದ್ದು ಗಂಗೋತ್ರಿ. ಈ ಗಂಗೋತ್ರಿಯ ಹತ್ತಿರ ಬರುವಂಥದ್ದೇ ಈ ಗ್ರಾಮ. ಈ ಗ್ರಾಮ ಬೇಸ್ ಕ್ಯಾಂಪ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿಂದ ಆರಂಭ. ಗಂಗೋತ್ರಿಗೆ ಹೋಗಬೇಕು ಅಂತಂದ್ರೆ ಇದು ಆರಂಭ. ಸೊ ಹಾಗಾಗಿ ಇಲ್ಲಿ ಬೆಟ್ಟ ಎಲ್ಲವೂ ಕೂಡ ಇರೋದ್ರಿಂದ ಟ್ರೆಕ್ಕಿಂಗಿಗೆ ಬರ್ತಾರೆ. ಬೇಸ್ ಕ್ಯಾಂಪ್ ಇರೋದ್ರಿಂದ ಅಲ್ಲಿ ಟೆಂಟ್ಗಳನ್ನು ಹಾಕೊಂಡು ಉಳ್ಕೊಳ್ತಾರೆ. ಬೇರೆ ಬೇರೆ ನಿಮ್ಗೆ ಅದನ್ನು ನೋಡುವಂಥ ವಿಭಿನ್ನ ರೀತಿನೇ ಬೇರೆ ಆ ಭಾಗಗಳಲ್ಲೆಲ್ಲ. ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಈ ಭಾಗಗಳಲ್ಲೆಲ್ಲ ಹೋದರೆ ಸೊ ಅಲ್ಲಿ ಭಾಗೀರಥಿ ನದಿ ಏನಿದೆ ತುಂಬಿ ಹರಿತಾ ಇರುವಂಥದ್ದು ಮಳೆದಿಂದಾಗಿ. ಅದರ ಮಧ್ಯದಲ್ಲಿ ಕೆಸರು ಮಿಶ್ರಿತವಾಗಿ ನೀರು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ರೆ ಇದು ನಮ್ಮ ಹಳ್ಳಿಗಳಲ್ಲಿ ಕೆರೆಗಳಲ್ಲಿ ಯಾವುದಾದ್ರೂ ಒಂದಿಷ್ಟು ಕಮಲದ ಹೂಗಳೆಲ್ಲ ಅರಳ್ಕೊಂಡು ನಿಂತಾಗ ಎಲ್ಲ ಆಗಿರುತ್ತೆ ನೋಡಿ, ಆ ಥರ ಕಾಣಿಸ್ತಾ ಇದೆ ಮಣ್ಣು ಮಿಶ್ರಿತವಾಗಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇದು ಗಂಗೋತ್ರಿಗೆ ಹೋಗಬೇಕು ಅಂತಂದ್ರೆ ಚಾರ್ಧಾಮ್ಗಳಲ್ಲೂ ಕೂಡ ಒಂದಾಗಿರೋದು. ಅದರಲ್ಲಿ ಬೇಸ್ ಕ್ಯಾಂಪ್ ಕೂಡ ಇಲ್ಲೇ ಅತಿ ಹೆಚ್ಚಾಗಿ ಮಾಡ್ತಾರೆ. ಅಂದ್ರೆ ಎಷ್ಟು ಜನ ಪ್ರವಾಸಿಗರು ಬಂದಿದ್ರು ಅನ್ನುವಂಥ ಅಂದಾಜೇನಾದ್ರೂ ಆ ಜಿಲ್ಲೆಯಲ್ಲಿ ಟೂರಿಸಂ ಇವ್ರಿಗೇನಾದ್ರೂ ಮಾಹಿತಿಗಳಿದೆಯಾ ಆ ವಿಚಾರದಲ್ಲಿ? ಅದರ ಮೇಲೆ ಲೆಕ್ಕ ಹಾಕೋಬಹುದು ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿ. ಅರುಣ್, ನೋಡಿ, ಈಗ ನಿರ್ದಿಷ್ಟವಾದಂಥ ಯಾವುದೇ ಅಂಕಿ ಸಂಖ್ಯೆಗಳು ಬಿಡುಗಡೆ ಆಗಿಲ್ಲ. ಎಷ್ಟು ಜನ ಪ್ರವಾಸಿಗರಿದ್ರು, ಈ ಒಂದು ಪರ್ಟಿಕ್ಯುಲರ್ ಗ್ರಾಮದಲ್ಲಿ ಎಷ್ಟು ಜನ ಇದ್ರು, ಅಥವಾ ಈ ಒಂದು ಘಟನೆ ನಡೀಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಗ್ರಾಮಸ್ಥರ ಸಂಖ್ಯೆ ಎಷ್ಟಾಗಿತ್ತು, ಇದು ಯಾವುದಕ್ಕೂ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದಂಥ ಮಾಹಿತಿ ಇಲ್ಲ. ಆದರೆ ಅಲ್ಲಿರುವಂತಹ ಒಂದಿಷ್ಟು ಸ್ಥಳೀಯ ಜನರು ಹೇಳೋ ಪ್ರಕಾರ 50ರಿಂದ 60 ಮಂದಿ ಕೊಚ್ಕೊಂಡು ಹೋಗಿರ್ಬೋದು ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ನಿರ್ದಿಷ್ಟವಾದಂಥ ಅಂಕಿ ಸಂಖ್ಯೆಗಳನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿರುವಂಥದ್ದು. ಸಹಜವಾಗಿ ಇಡೀ ಗ್ರಾಮ ಕೊಚ್ಕೊಂಡು ಹೋಗಿದೆ ಅಂದ್ರೆ ಅದರ ಪರಿಸ್ಥಿತಿ, ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನುವಂಥದ್ದನ್ನು ನಾವು ಅಂದಾಜು ಮಾಡ್ಕೊಳ್ಬೇಕಾಗತ್ತೆ. ಈಗ ರಕ್ಷಣಾ ತಂಡಗಳು ಸ್ಥಳಕ್ಕೆ ತಲುಪಿದ ಮೇಲೆ, ಅಂದ್ರೆ ಎಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ರೀಚ್ ಔಟ್ ಆದ ಮೇಲೆ ಅಲ್ಲಿರುವಂತಹ ಅವಶೇಷಗಳನ್ನ ತೆಗೆದು ಬಾಡಿಗಳನ್ನ ಹೊರ ತೆಗಿಬೇಕಾಗತ್ತೆ, ಅಥವಾ ಯಾರಾದ್ರೂ ಬದುಕುಳಿದಿದ್ರೆ ಅವರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ಬಳಿಕ ಒಂದು ಅಂದಾಜು ಎಷ್ಟು ಜನರಿಗೆ ಇದರಿಂದ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬಹುದು, ಅಥವಾ ಮುಂದಿನ ಹಂತದಲ್ಲಿ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಎಷ್ಟಾಗಿತ್ತು ಅನ್ನುವಂಥದ್ದು ಸರ್ಕಾರದ ಪ್ರವಾಸೋದ್ಯಮದ ಬಳಿ ಲೋಕಲ್ ಡಾಟಾ ಏನಾದ್ರು ಇದ್ರೆ ಅದ್ರ ಮೇಲೆ ಒಂದಷ್ಟು ಅಂಕಿ ಸಂಖ್ಯೆಗಳನ್ನು ಕೊಡಬಹುದು. ಆದರೆ ಸರ್ಕಾರ ಈವರೆಗೂ ಅಧಿಕೃತವಾದಂತಹ ಯಾವುದೇ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿಲ್ಲ. ಸ್ಥಳೀಯ ಜನರ ಹೇಳಿಕೆಗಳೇನಿದಾವೆ ಅದರ ಆಧಾರದ ಮೇಲೆ ಎಷ್ಟು ಜನ ನಾಪತ್ತೆಯಾಗಿರಬಹುದು ಅನ್ನುವಂತ ಅಂದಾಜನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಕೂಡಲೇ ರಕ್ಷಣಾ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಬೇಕು, ಮತ್ತೆ ಹೆಚ್ಚುವರಿ ತಂಡಗಳನ್ನು ನಿಯೋಜನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ NDRF ಮತ್ತೆ SDRF ನ ಹೆಚ್ಚುವರಿ ತಂಡಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಅಲ್ಲಿರುವಂತಹ ಜನರನ್ನ ರಕ್ಷಣೆ ಮಾಡುವಂತ ಕೆಲಸಗಳನ್ನು ಕೂಡ ಈಗ ಆರಂಭ ಆಗುವಂತ ಸಾಧ್ಯತೆಗಳಿದಾವೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.